ಆಡಬೇಡಿ ಯಾರು. ಯಾರು ಹಿಂದೆ ಬರ್ತಾ ಇಲ್ವಲ್ಲ ಸರ್, ಸ್ವಲ್ಪ ಹಿಂದೆ ಸರ್. ನಮ್ಮ ಪೂರ್ವಜರು ಅಲ್ಲಿ ದೇವಿ ಆರಾಧನೆ ಮಾಡ್ತಾ ಇರ್ತೀವಿ. ಕ್ಲೋಸ್ ಇದೆ, ಇಲ್ಲೇ ಓಪನ್ ಸರ್. ಅದೇ ಕೆಳಗಡೆ ಇಲ್ಲಿ ನನಗೆ ಲೈನಕ್ಕಿದ್ದೀವಿ. ಹಾಸನ ಜಿಲ್ಲೆಗೆ ಒದಗಿ ಬಂದಿವಿ. ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಮ್ಮ ಹಾಸನಾಂಬೆಯ ಆಶೀರ್ವಾದದಿಂದ ನಮ್ಮ ಸಂವಿಧಾನಾತ್ಮಕ ಒಂದು ನಿಯಮಗಳ ಅಡಿಯಲ್ಲಿ ನಾವು ಕೆಲಸ ಮಾಡ್ತೀವಿ. ಜಿಲ್ಲಾಧಿಕಾರಿಯಾಗಿ ಫಸ್ಟ್ ಜಿಲ್ಲೆ ಕೂಡ ಹೌದು. ಯಾವ ರೀತಿ ನೀವು ಜಿಲ್ಲಾ ಹಾಗೇನಿಲ್ಲ, ಯಾಕಂದ್ರೆ ನಮಗೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನು ಹೊಸದು ಕಮಿಷನರ್ ಆಗಿ ಮತ್ತೆ ಇತರ ಹುದ್ದೆಗಳ ಕಾರ್ಯನಿರ್ವಹಿಸಿರ್ತೇವೆ. ಆದಾಗ್ಯೂ ಇದು ಒಂದು ಒಂದು ಅದೃಷ್ಟನೇ ಸರಿ ಅಂತ ಅನಿಸುತ್ತೆ. ನೀವು ತುಂಬಾ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ. ನನಗೆ ಮೊದಲನೇ ಸರಿ ಜಿಲ್ಲಾಧಿಕಾರಿ ಹಾಸನ ಅಂತ ಹೇಳಿದ ತಕ್ಷಣ ಮೊದಲನೇ ಚಾಲೆಂಜ್ ನಮ್ಮ ಹಾಸನಾಂಬ ದೇವಸ್ಥಾನದ ಭಕ್ತಾದಿಗಳು ಸಾಗರದಂತೆ ಬರೋ ಭಕ್ತಾದಿಗಳಿಗೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಮತ್ತೆ ಒಂದು ಸುಗಮವಾಗಿ ದರ್ಶನ ನೀಡಲಿಕ್ಕೆ ಅವಕಾಶ ಮಾಡಿಕೊಡೋದು ತುಂಬಾ ಸವಾಲಿನ ವಿಷಯ. ನಾನು ಈಗ ನೋಡ್ತಾ ಇದ್ದೇನೆ, ತುಂಬಾ ಕಿರಿದಾದ ಪ್ಯಾಸೇಜ್, ಅಂದ್ರೆ ಓಡಾಡ್ಲಿಕ್ಕೆ ತುಂಬಾ ಸಣ್ಣದಾದ ಒಂದು ದಾರಿ, ಮತ್ತೆ ಅಷ್ಟೊಂದು ಜನಸಾಗರ ಬರ್ತದೆ. ನಾವು ನೋಡ್ತಾ ಇರ್ತೇವೆ, ಈಗ ನಮ್ಮ ತಿರುಪತಿ ಇರ್ಬೋದು ಅಥವಾ ಇತರೆ ದೇವಾಲಯಗಳಲ್ಲಿ ಒಂದು ದಿನದಲ್ಲಿ ಲಕ್ಷಾನುಗಟ್ಟಲೆ ಭಕ್ತಾದಿಗಳು ಬರ್ತಾ ಇರ್ತೇವೆ. ನನ್ನ ನಂಬಿಕೆ ಅದನ್ನ ಒಂದು ಸುಗಮವಾಗಿ ಭಕ್ತಾದಿಗಳು ಯಾವುದೇ ನೋಡ್ರಿ, ಪ್ರತಿಯೊಬ್ಬರಿಗೂ ಒಂದು ಅಮ್ಮನ ದರ್ಶನ ತೆಗೆದುಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಇರ್ತದೆ. ಹಾಗಾಗಿ ದಿನಗಟ್ಟಲೆ ಅವರು ದರ್ಶನ ಪಡೆಯುವ ಅವಕಾಶ ಇತ್ತು. ಈ ಸರಿ ನನಗೆ ಖಂಡಿತ ನಂಬಿಕೆ ಇದೆ, ತುಂಬಾ ಸರಾಗವಾಗಿ ಸುಲಲಿತವಾಗಿ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸ್ತೀವಿ. ಖಂಡಿತ ಅಂತ ಹೇಳ್ತೀವಿ. ಖಂಡಿತ ಯಾವಾಗ, ಯಾಕಂದ್ರೆ ಒಬ್ಬರ ವ್ಯಕ್ತಿತ್ವ ನಮ್ಮ ಹಾಸನ ಜಿಲ್ಲೆಯ ಸಮಸ್ತ ಜನತೆಗೆ ಜಿಲ್ಲಾಧಿಕಾರಿ ನೇಮಕಗೊಂಡಾಗ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಪ್ರದೇಶದ ಈ ನಾಡಿನ ಈ ಹಾಸನ ಪ್ರದೇಶದ ಜಗದಾಂಬೆ ಹಾಸನಾಂಬೆಗೆ ಎಲ್ಲರೂ ನಮಸ್ಕಾರ ಮಾಡ್ತೀನಿ. ನಾನು ವಿಕಿಪೀಡಿಯಾದಲ್ಲಿ ತುಂಬ ಓದಿ ಎಲ್ಲ ರಿಸರ್ಚ್ ಮಾಡಿ ಬಂದಾಗ ಈ ದೇವಸ್ಥಾನದ ವಿಶೇಷ ಗೊತ್ತಾಯ್ತು. ದರ್ಶನ ತೆಗೆದುಕೊಳ್ಬೇಕು ಅಂತಲೂ ಬಂದೆ. ಇದು ಆದರೆ ನಾನು ತಿಳ್ಕೊಂಡಿದ್ದೆ ಕಂಡಿಯಲ್ಲಿ ನೋಡಬಹುದು ಅಂತ ಹೇಳಿ, ಬಟ್ ಪ್ರೊಸೀಜರ್ ಇದು ನಿಯಮಗಳು ತುಂಬ ಕಠಿಣವಾಗಿದೆ. ತುಂಬ ಸಂತೋಷ ಆಯಿತು. ಎಷ್ಟು ಶಾಂತಕರವಾದ ಪ್ರದೇಶ, ಮತ್ತು ಒಂದು ಮನುಷ್ಯನ ನಂಬಿಕೆ ದೈವದ ಮೇಲೆ, ಆ ನಂಬಿಕೆಯಿಂದಲೇ ಜೀವನ ಇರ್ತದೆ. ಅವರ ಆಶೀರ್ವಾದ, ಮೊದಲು ಅಮ್ಮನ ಆಶೀರ್ವಾದ ತೆಗೆದುಕೊಂಡಿದ್ದೀನಿ ಅಂತ ನನಗೆ ಸಂತೋಷ ಇತ್ತು. ಒಂದು ಒಳ್ಳೆಯ ಕೆಲಸವನ್ನು ಜಿಲ್ಲೆಯಲ್ಲಿ ಮಾಡಲಿಕ್ಕೆ, ಸೇವೆ ಸಲ್ಲಿಸಲಿಕ್ಕೆ ನನಗೆ ಕೊಟ್ಟಿರೋ ಒಂದು ಅವಕಾಶನ ಸದುಪಯೋಗ ಪಡಿಸ್ಕೊಂಡಿದ್ದೆ. ಮೊದಲ ಹೆಜ್ಜೆ ಅಮ್ಮನ ಆಶೀರ್ವಾದದೊಂದಿಗೆ. ಥ್ಯಾಂಕ್ ಯು.